ನಮಸ್ಕಾರ ಪೋಷಕರೇ. ನೋಡಿ, ಮನೆಯೊಳಗೆ ಆ ಪುಟ್ಟ ಜೀವ ಬಂದ ಮೇಲೆ ಬದುಕಿನ ಗತಿಯೇ ಬದಲಾಗಿ ಹೋಗುತ್ತಲ್ವಾ? ಆ ಮಗುವಿನ ಪ್ರತಿ ಸಣ್ಣ ಮೂವ್ಮೆಂಟ್, ಆ ಪುಟ್ಟ ಕೈಕಾಲುಗಳ ಆಟ ನಮ್ಮ ಎದೆಯ ಯಾವುದೋ ಮೂಲೆಯನ್ನು ಮೆಲ್ಲಗೆ ಸ್ಪರ್ಶಿಸಿಬಿಡುತ್ತೆ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಮೊದಲ 3 ತಿಂಗಳು ಇದೆಯಲ್ಲ, ಅದು ಆ ಮಗುವಿನ ಬೆಳವಣಿಗೆಯ ಅತಿ ಸುಂದರವಾದ ಪೀಠಿಕೆ. ಈ ಹಂತದಲ್ಲಿ ಮಗುವಿನ ಮೈಕಟ್ಟು, ಮೆದುಳು, ಭಾವನೆಗಳು ಮತ್ತು ಸಂವಹನ ಎಲ್ಲವೂ ಒಟ್ಟೊಟ್ಟಿಗೆ ಚಿಗುರೊಡೆಯುತ್ತಿರುತ್ತವೆ. ಮಗು ನೀಡುವ ಪ್ರತಿ ನೋಟ, ಪ್ರತಿ ನಗು, ಆಡುವ ಒಂದೊಂದು ಶಬ್ದವೂ ಕೂಡ ಬದುಕಿನ ಒಂದೊಂದು ಮೈಲಿಗಲ್ಲು. ಸಾಮಾನ್ಯವಾಗಿ ಮಗುವಿನ ಬೆಳವಣಿಗೆಯನ್ನು ನಾವು 2 ರೀತಿ ನೋಡಬಹುದು. ದೈಹಿಕ ಬೆಳವಣಿಗೆ, ಫಿಸಿಕಲ್ ಡೆವಲಪ್ಮೆಂಟ್, ಕೌಶಲ್ಯಗಳ ವಿಕಸನ, ಸ್ಕಿಲ್ಸ್ ಡೆವಲಪ್ಮೆಂಟ್. ದೈಹಿಕವಾಗಿ ಮಗು ಬೆಳೆಯುತ್ತಿದ್ದರೆ ಕೌಶಲ್ಯಗಳ ವಿಭಾಗದಲ್ಲಿ ಮಗುವಿನ ಸಾಮಾಜಿಕ ವರ್ತನೆ, ಭಾವನೆಗಳು, ಭಾಷೆ ಮತ್ತು ಸೂಕ್ಷ್ಮ ಚಲನೆಗಳು ಮಗ್ಗಲು ಬದಲಿಸುತ್ತಿರುತ್ತವೆ. ಏನೇನು ಬದಲಾವಣೆಯಾಗುತ್ತೆ ಅನ್ಕೊಂಡಿದ್ದೀರಾ? ಶಕ್ತಿಯ ಸಂಚಯ. 1.5 ರಿಂದ 2 ತಿಂಗಳ ಹೊತ್ತಿಗೆ ಮಗು ಮೆಲ್ಲನೆ ತಲೆ ಎತ್ತಲು ಪ್ರಯತ್ನಿಸುತ್ತದೆ. 3ನೇ ತಿಂಗಳಿಗೆ ಬರುವಷ್ಟರಲ್ಲಿ ಆ ಪುಟ್ಟ ಕುತ್ತಿಗೆಗೆ ಒಂದು ಸ್ಥಿರತೆ ಸಿಗುತ್ತದೆ. ದೃಷ್ಟಿಯ ಜಗತ್ತು. 8 ರಿಂದ 12 ಇಂಚು ದೂರದಲ್ಲಿರುವ ವಸ್ತುಗಳು ಮಗುವಿಗೆ ಸ್ಪಷ್ಟವಾಗಿ ಕಾಣತೊಡಗುತ್ತವೆ. ಅದಕ್ಕೆ ಮನುಷ್ಯರ ಮುಖ ನೋಡುವುದೆಂದರೆ ಪಂಚಪ್ರಾಣ. ಚಲಿಸುವ ವಸ್ತುಗಳನ್ನು ತನ್ನ ಕಣ್ಣುಗಳಿಂದ ಹಿಂಬಾಲಿಸಲು ಶುರು ಮಾಡುತ್ತದೆ. ಸ್ಪರ್ಶದ ಅರಿವು. ಹುಟ್ಟಿದಾಗ ಮುಷ್ಟಿ ಹಿಡಿದಿದ್ದ ಪುಟ್ಟ ಕೈಗಳು ನಿಧಾನವಾಗಿ ತೆರೆದುಕೊಳ್ಳುತ್ತವೆ. ಸುತ್ತಮುತ್ತಲಿನ ವಸ್ತುಗಳನ್ನು ಮುಟ್ಟಿ ನೋಡುವ ಕುತೂಹಲ ಅದಕ್ಕೆ ಶುರುವಾಗುವುದು ಇಲ್ಲಿ. ಮಾತಿಲ್ಲದ ಮಧುರ ಸಂಭಾಷಣೆ. ಮಗುವಿಗೆ ಇನ್ನೂ ಪದಗಳು ಬಂದಿರಲ್ಲ, ನಿಜ. ಆದ್ರೆ ಕಮ್ಯುನಿಕೇಷನ್ ಮಾತ್ರ ಜೋರಾಗಿಯೇ ಇರುತ್ತೆ. ತಾಯಿಯ ಧ್ವನಿ ಕೇಳಿದ್ರೆ ಸಾಕು, ಮುಖದಲ್ಲಿ ಮಂದಹಾಸ ಮೂಡುತ್ತದೆ. ಪರಿಚಿತ ಶಬ್ದಗಳು ಕೇಳಿಬಂದರೆ ಆ ಕಡೆ ಕುತೂಹಲದಿಂದ ತಿರುಗುತ್ತದೆ. ಮೆಲ್ಲಗೆ ಕೂ ಎಂಬ ಧ್ವನಿ ಮಾಡುತ್ತಾ ನಾನಿಲ್ಲಿದ್ದೇನೆ ಎಂದು ತನ್ನ ಅಸ್ತಿತ್ವವನ್ನು ಸಾರುತ್ತದೆ. ಭಾವನಾತ್ಮಕ ಬೆಸುಗೆ. ಮಗುವಿಗೆ ಆ ಹಂತದಲ್ಲಿ ದುಬಾರಿ ಆಟಿಕೆಗಳು ಬೇಕಿಲ್ಲ. ಅದಕ್ಕೆ ಬೇಕಿರುವುದು ನಿಮ್ಮ ಇರುವಿಕೆ, ನಿಮ್ಮ ಧ್ವನಿ, ನಿಮ್ಮ ಸ್ಪರ್ಶ ಮತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಆ ಪ್ರೀತಿ. ನೀವು ಮಗುವಿನತ್ತ ನೋಡಿ ನಕ್ಕಾಗ ಅದಕ್ಕೆ ಸಿಗುವ ಸುರಕ್ಷಿತ ಭಾವ ಅನ್ಯಾದೃಶ್ಯವಾದದ್ದಿ. ಅದು ನಿಮ್ಮ ಮುಖದ ಹಾವಭಾವಗಳನ್ನು ಕಾಪಿ ಮಾಡುತ್ತದೆ, ಪ್ರತಿಯಾಗಿ ಒಂದು ಸೋಷಿಯಲ್ ಸ್ಮೈಲ್ ನೀಡುತ್ತದೆ. ಮಗುವಿನ ಜೊತೆ ಬೆರೆಯುವುದು ಹೇಗೆ? ಮಗುವಿನ ಜೊತೆ ಮಾತಾಡಿ, ಹಾಡಿ, ಹತ್ತಿರವಾಗಿ ಕೂತು ಹರಟೆ ಹೊಡೆಯಿರಿ. ಟಮ್ಮಿ ಟೈಮ್ ನೀಡಿ, ಬಣ್ಣ ಬಣ್ಣದ ಪುಸ್ತಕಗಳನ್ನು ತೋರಿಸಿ, ಕಾಂಟ್ರಾಸ್ಟ್ ಕಾರ್ಡ್ ತೋರಿಸಿ. ಮನೆಯೊಳಗೆ ಒಂದು ರೌಂಡ್ ಹಾಕಿಸಿ. ಅದಕ್ಕದೇ ಒಂದು ಅದ್ಭುತ ಲೋಕ. ನೆನಪಿಡಿ, ನೀವು ಮಾಡುವ ಪ್ರತಿ ಸಣ್ಣ ಸಂವಹನವೂ ಆ ಮಗುವಿನ ಮೆದುಳಿನ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಹೀಗೆ ಮಗುವಿನ ಜೊತೆ ನೀವು ಮಗುವಾಗಿ ಕಾಲ ಕಳೆಯಿರಿ. ಈ ಸುಂದರ ಕ್ಷಣಗಳನ್ನು ಎಂಜಾಯ್ ಮಾಡಿ. ಮಗುವಿನ ಬೆಳವಣಿಗೆ, ಚಟುವಟಿಕೆಗಳು ಮತ್ತು ಪೌಷ್ಟಿಕ ಆಹಾರದ ಬಗ್ಗೆ ಇನ್ನಷ್ಟು ಆಪ್ತವಾದ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.